ವಿದ್ಯಾರ್ಥಿಗಳಲ್ಲಿ ಅಗಾಧವಾದ ಶಕ್ತಿ ಅಡಗಿದ್ದು ಶಾಲಾ ವಾರ್ಷಿಕೋತ್ಸವ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಉತ್ತಮ ವೇದಿಕೆಯಾಗಿದೆ. ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ಬಡತನದಲ್ಲಿ ಹುಟ್ಟಿ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಉದಾಹರಣೆಗಳಿವೆ ಇದೆ ಎಂದು ಕ್ರೇಂಬ್ರಿಡ್ಜ್ ಸಂಸ್ಥಾಪಕ ಡಿ.ಕೆ. ಮೋಹನ್ ರವರು ತಿಳಿಸಿದರು. ಚಿಂತಾಮಣಿ ತಾಲೂಕು ಆಲಂಬಗಿರಿಯ ಒಬೆರಾಯ್ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಹಮ್ಮಿಕೊಂಡಿದ್ದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಒಬ್ಬ ಅಬ್ದುಲ್ ಕಲಾಂ, ಇನ್ಫೋಸಿಸ್ ನಾರಾಯಣಮೂರ್ತಿ, ಸುಧಾಮೂರ್ತಿ ಸಾಮಾನ್ಯ ಕುಟುಂಬದಿಂದ ಬಂದು ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಹಾಗಾಗಿ ಬಾಲ್ಯದಲ್ಲಿ ಮಕ್ಕಳ ಪ್ರತಿಭೆಗೆ ತಕ್ಕಂತೆ ಪ್ರೋತ್ಸಾಹ ನೀಡಿ ದೇಶದ ಉತ್ತಮ ಸಾಧಕರಾಗಿ ಬೆಳೆಯುವಂತೆ ಮಾಡಬೇಕು. ಇಂದಿನ ಮಕ್ಕಳಲ್ಲಿ ಭಾರತದ ಭವಿಷ್ಯ ಅಡಗಿದೆ ಎಂದರು. ಮಕ್ಕಳಲ್ಲಿ ಭಗವಂತನಿರುತ್ತಾರೆ. ಜಗತ್ತಿನ ಎಲ್ಲ ಮಕ್ಕಳ ಬುದ್ಧಿಶಕ್ತಿ ಸಮಾನವಾಗಿರುತ್ತದೆ. ಅವರಿಗೆ ಕ್ವಾಲಿಟಿ ಎಜುಕೇಷನ್ ನೀಡುವುದು ಮತ್ತು ಶಿಕ್ಷಕರು, ಪಾಲಕರು ಅವರ ಆಸಕ್ತಿಗೆ ಅನುಗುಣವಾಗಿ ಶಿಕ್ಷಣ ಒದಗಿಸಿ ಉತ್ತಮ ಪ್ರಜೆಯನ್ನಾಗಿಸಿ ಹಾಗೂ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಶಿಕ್ಷಕ ವೃಂದ ಹಾಗೂ ಪೋಷಕ ವರ್ಗ ಶ್ರಮಿಸಬೇಕೆಂದು ತಿಳಿಸಿದರು. ಮನೆಯಲ್ಲಿ ಪಾಲಕರು ಟಿವಿ ಹಾಗೂ ಮೊಬೈಲ್ಗಳಿಂದ ಹೊರಬಂದು ಮಕ್ಕಳಿಗೆ ಕಲಿಕೆಗೆ ಉತ್ತಮ ವಾತಾವರಣ ನಿರ್ಮಿಸಿಕೊಡಬೇಕು. ಒಬೆರಾಯ್ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಕಲಿಕೆಗೆ ಉತ್ತಮ ವಾತಾವರಣ ಹೊಂದಿದೆ ಎಂದು ಒಂದು ಶಾಲೆಯನ್ನು ಆರಂಭಿಸುವುದು ಬಹಳ ಸುಲಭ. ಆದರೆ ಅದನ್ನು ಅಚ್ಚುಕಟ್ಟಾಗಿ ಉತ್ತಮ ಶಿಕ್ಷಣದೊಂದಿಗೆ ಸಂಸ್ಕೃತಿಯನ್ನು ಕಲಿಸುತ್ತಾ ವಿದ್ಯಾರ್ಥಿಗಳ ಭವಿಷ್ಯವನ್ನು ತಿಲಾಂಜಲಿ ರೂಪಿಸುವುದರಲ್ಲಿ ಹೆಜ್ಜೆ ನೀಡುತ್ತಾ ಶಾಲೆಗೆ ನಡೆಸುತ್ತಿರುವ ಶ್ರೀನಿವಾಸ ಗೌಡರ ಶ್ರಮ ಬಹಳಷ್ಟು. ಮುಂದಿನ ದಿನಗಳಲ್ಲಿ ಭಗವಂತ ಅವರಿಗೆ ಮತ್ತು ಶಾಲೆಗೆ ಉತ್ತಮ ಭವಿಷ್ಯತ್ತು ಸಿಗಲಿ. ಆ ದೇವರ ಕೃಪೆಯೊಂದಿಗೆ ಪೋಷಕರು ಅವರ ಜೊತೆಗೆದ್ದು ಈ ಶಿಕ್ಷಣ ಸಂಸ್ಥೆ ಉತ್ತುಂಗಕ್ಕೆ ಶಿಖರಕ್ಕೆ ಏರಲಿ ಎಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಹಾಡಿನ ಒಂದು ಚಿಕ್ಕ ಮಕ್ಕಳ ಜೊತೆಗೆ ಪೋಷಕರು ನೃತ್ಯ ಮಾಡಿ ಆನಂದಪಟ್ಟರು. ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ಮೂಡಿಬಂದ ಹಲವು ನೃತ್ಯ ಕಾರ್ಯಕ್ರಮಗಳು ಪೋಷಕರ ಮತ್ತು ಸಾರ್ವಜನಿಕರ ಗಮನ ಸೆಳೆದವು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀನಿವಾಸ ಗೌಡ, ವಕೀಲ ಬೈರಾರೆಡ್ಡಿ, ಪ್ರೊಫೆಸರ್ ಶ್ರೀನಿವಾಸ್, ಮುಖ್ಯ ಶಿಕ್ಷಕಿ ಗಿರಿಜಾ ಸೇರಿದಂತೆ ವಿದ್ಯಾರ್ಥಿಗಳು, ಪೋಷಕರು ಮತ್ತಿತರರು ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ತಮಗೆ ಗೊತ್ತಿದೆ, ಕೋಲಾರ ಡಿಸ್ಟಿಕ್ಟ್ ಅವರೇ ಜಾಸ್ತಿ ಜನ ಅಲ್ಲಿ ಬರ್ತಾರೆ. ಸಾಮಾನ್ಯ ಕುಟುಂಬದಿಂದ ಬರುವಂಥವರೇ ಇಂಜಿನಿಯರಿಂಗ್ ಜಾಸ್ತಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥದ್ದು ಈಗ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ. ಅದರಲ್ಲಿ ಒಂದು ಮಗು, ಅವರ ತಾಯಿ ಶ್ರೀನಿವಾಸ್ ಗೌಡ ಸ್ಟಾರ್ಟೆಡ್ ದಿ ಸ್ಕೂಲ್ ಒಬೆರಾಯ್ ಗುರುಕುಲ್ ಇಂಟರ್ನ್ಯಾಷನಲ್ ಸ್ಕೂಲ್ and Mr. Bairegowda ji, who is an advocate, who is on the stage, and my professor, Mr. Srinivaslu, and the principal of this institution, Mrs. Girija, and all the teaching fraternity of this institution, and the teacher, Ms. Amina Amrin, who introduced very well. Dear parents and dear children, quality education ಕೊಡೋದಕ್ಕೆ ಸಾಧ್ಯ ಆಗ್ತದೆ. That is how an education institution can become successful. So it is not only Srinivas Gowda who is owning the institution, it is the teachers and the parents who are sitting here. You are the owners of that institution. You should own that institution. Then that institution can be successful. ಇವತ್ತು ಆಮೇಲೆ ಕ್ವಾಲಿಟಿ ಎಜುಕೇಷನ್, ಯಾರಿಗೆ ಎಜುಕೇಷನ್ ನೆಸೆಸಿಟಿ ಇದೆ ಬಹಳ ಇಂಪಾರ್ಟೆಂಟ್. ಇವತ್ತು ಯಾರು ಇತಿಹಾಸವನ್ನ ಸೃಷ್ಟಿಯನ್ನ ಮಾಡಿದ್ದಾರೆ, ನೀವು ಅಬ್ದುಲ್ ಕಲಾಮಿಂದ ತಗೊಳ್ಳಿ. ಅವರ ತಂದೆ ಏನು ಶ್ರೀಮಂತರಾಗಿದ್ರ, ಅವರು ಒಳ್ಳೆ ಕುಟುಂಬದಿಂದ ಏನು ಬಂದಿದ್ರ, ಇನ್ಫೋಸಿಸ್ ನಾರಾಯಣಮೂರ್ತಿಯವರು, ಸುಧಾಮೂರ್ತಿಯವರು, ಅವ್ರ ತಂದೆ ಸಾಮಾನ್ಯದ ಮೇಷ್ಟ್ರು, ಮಕ್ಕಳವರು, ಒಬ್ಬರು, ಇನ್ನೊಬ್ಬರು ಯಾವುದೋ ಒಂದು ಕೆಲಸದಲ್ಲಿ ಇಂಜಿನಿಯರ್ ಮಕ್ಕಳು. ಅಂಥವ್ರ ಮಕ್ಕಳು ಇವತ್ತು ಇತಿಹಾಸವನ್ನ ಸೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಮಕ್ಕಳು ಇತಿಹಾಸವನ್ನ ಸೃಷ್ಟಿಯನ್ನ ಮಾಡಬಹುದು. ಸಾಮಾನ್ಯ ಕುಟುಂಬದಿಂದ ಯಾರು ಬರ್ತಾರೆ ಅವರೇನೆ ಇತಿಹಾಸ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇದನ್ನ ತಾವೆಲ್ಲ ಪೇರೆಂಟ್ಸು ಅರ್ಥ ಮಾಡ್ಕೊಳ್ಬೇಕು. ಬರೀ ಕಾನ್ವೆಂಟಲ್ಲಿ ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ ಓದಿದ ತಕ್ಷಣ ಅವ್ರು ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ ಅಂತ ಏನಾದರೂ ಭ್ರಮೆ ಇದ್ದರೆ ಅದು ತಪ್ಪು ಕಲ್ಪನೆ. ಅಬ್ದುಲ್ ಕಲಾಂ ಸರ್ಕಾರಿ ಶಾಲೆಯಲ್ಲಿ ಅಲ್ಲಿ ಓದಿದ್ದು, ಎಲ್ಲೋ ಕನ್ಯಾಕುಮಾರಿ ಹತ್ರ ಓದಿ ಇಡೀ ವಿಶ್ವಕ್ಕೆ ಒಂದು ದಾರಿದೀಪ ಆಗಿರ್ತಕ್ಕಂಥ ಒಂದು ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ. ಸೊ ಎಜುಕೇಶನ್ ಈಸ್ ನೆಸೆಸರಿ
for the people who are living below the rich people. ಸಾಮಾನ್ಯದ ಮನುಷ್ಯರಿಗೆ ಇವತ್ತಿನ ದಿವಸ ಎಜುಕೇಷನ್ ಬಹಳ ಪ್ರಮುಖ. ನಾನು ಇನ್ನೊಂದು ಇನ್ಸಿಡೆಂಟು ನಾನು ತಮಗೆ ತಿಳಿಸ್ತೇನೆ. ನಮ್ಮ ಮಹಾತ್ಮ ಗಾಂಧಿ ಇಂಥ ಹ್ಯೂಮನ್ ವ್ಯಾಲ್ಯೂಸ್ ಇಟ್ಕೊಂಡು ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು. ಅವ್ರನ್ನೆಲ್ಲ ತೋರಿಸಿದ್ರೆ ಮಕ್ಕಳು ಕೇಳೋದಿಲ್ಲ ಇನ್ಮೇಲೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಮೇಲೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಹಾಕ್ಬಿಡ್ತಾರೆ. ಸೊ ಇನ್ಮೇಲೆ ಯಾರಾದರೂ ಅವರು ಯಾರನ್ನು ನೋಡಿ ಕಲಿಬೋದು, whom they can look up to ಅಂತ ಹೇಳಿದ್ರೆ you are going to be their idol. ನೀವು ತಂದೆ ತಾಯಿನ ನೋಡಿ ಮಗು ಕಲಿಯೋದಕ್ಕೆ ಸಾಧ್ಯ. ಇನ್ಮೇಲೆ ನೀವು ಮಹಾತ್ಮ ಗಾಂಧಿ ನೋಡಿ, ಶ್ರೀರಾಮನ್ ನೋಡಿ, ಶ್ರೀಕೃಷ್ಣ ನೋಡಿ, ನೋ, ಇಟ್ ಕೆನಾಟ್ ಹ್ಯಾಪನ್. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ ಮೇಲೆ ಏನು ಬೇಕಾದರೂ ಬರೆದು ಬಿಡ್ತಾರೆ ಆ ಮಕ್ಕಳಿಗೆ. ಅದಕ್ಕೋಸ್ಕರ ನೀವು ಯಾವ ರೀತಿ ನಡವಳಿಕೆಯನ್ನು ಮಾಡ್ತೀರಾ, ನಿಮ್ಮ ಮಕ್ಕಳು ಅದನ್ನು ನೋಡಿ ಕಲಿತಾರೆ. ಹಾಗಾಗಿ ನೀವು ಕರೆಕ್ಟಾಗಿರಬೇಕು. ನೀವು ಹ್ಯೂಮನ್ ವ್ಯಾಲ್ಯೂಸನ್ನು ಇಟ್ಕೊಂಡು ಮೌಲ್ಯಗಳು, ಮನುಷ್ಯನ ಮಾನವನ ಮೌಲ್ಯಗಳನ್ನ ಇಟ್ಕೊಂಡು ನಡೆದಾಗ ಮಾತ್ರ ನಿಮ್ಮ ಮಗುನು ಒಳ್ಳೆಯವರು ಆಗೋದಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇಟ್ ಈಸ್ ನಾಟ್ ಪಾಸಿಬಲ್. ನೀವು ನಾನು ಸ್ಕೂಲಿಗೆ ಕಳಿಸ್ತಾ ಇದ್ದೀನಲ್ವ, ಅವ್ರ ಜವಾಬ್ದಾರಿ. ಇಟ್ ಈಸ್ ನಾಟ್ ಪಾಸಿಬಲ್. ಎಸ್, ಸ್ಕೂಲ್ ದೇ ವಿಲ್ ಟೀಚ್ ಯು ಅಂಟಿಲ್ ಅನ್ಲೆಸ್ ಯು ಸಪೋರ್ಟ್ ದೆಮ್, ಅಂಟಿಲ್ ಅನ್ಲೆಸ್ ಯು ಬಿ ಎನ್ ಎಕ್ಸಾಂಪಲ್ ಫಾರ್ ಯುವರ್ ಚಿಲ್ಡ್ರನ್. ಇಷ್ಟನ್ನು ಹೇಳಿ ಥ್ಯಾಂಕ್ ಯು ಮಿಸ್ಟರ್. She was living all alone by herself. One day, the sun came down to her and said, "Knock, knock, here little seed, I am the sun. Let me come in. I want to give you my life and make you feel warm." The seed said, "No, I don't want your life. Leave me alone." The sun went away. Next day, rain came. "Hello, beautiful seed. You must be thirsty. Here, have some water." The seed said, "Go away. I don't want to drink water." Then came air. It tried to push open the door of the seed's house. He said to the seed, "Here I come to make you feel light. Oh, please open the door." The seed said, "I'm happy all alone. Don't trouble me." But soon the seed felt that she is very lonely. She needs to make friends with sun, rain and air. Then she called